ನಮಸ್ತೆ. ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ನಾವಿವತ್ತು ಲಿವರು ಮತ್ತು ಗುಂಡ್ಕಾಯಿನ ಡ್ರೈ ರೋಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾವು ಲಿವರು ಮತ್ತು ಗುಂಡ್ಕಾಯಿನ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಒಂದು ಚುಟ್ಕಿ ಅರಿಶಿನ ಒಂಚೂರು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಇಲ್ಲಿ ಇದು ಬೇಯ್ತಾ ಇದೆ. ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ಏನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಎತ್ತಿಟ್ಕೊಂಡೈತೆ. ಇಲ್ಲೊಂದು ಮಸಾಲೆ ಬೇಕಾಗುತ್ತೆ ಪೌಡರು. ಅದಕ್ಕೆ ನಾವು ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಧನಿಯಾ ಬೀಜ, ಜೀರಿಗೆ, ಮೆಣಸು, ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೋಬೇಕು. ಒಂದು ಸೈಡಲ್ಲಿ ಇದನ್ನ ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೋಬೇಕು. ನಾನಿಲ್ಲಿ ಹಾಗೆ ಕುಟ್ಟಿ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಫ್ರೈ ಆಗ್ತಾಯಿದೆ. ಇದಕ್ಕೆ ನಾವು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಕಟ್ ಮಾಡಿ ಸಣ್ಣಕ್ಕೆ ಇಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕಿರೋದು, ಜಾಸ್ತಿ ಹಾಕಿಲ್ಲ ಇಲ್ಲಿ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಮಗೆ ಅಲ್ಲಿ ಗುಂಡ್ಕಾಯಿ ಮತ್ತು ಲಿವರು ಬೆಂದು ರೆಡಿಯಾಗಿರುತ್ತೆ. ಅದನ್ನು ನಾವು ಬೆಂದಿರೋದನ್ನ ನಾವು ಮೇಲ್ಮೇಲೆ ಎತ್ಕೋಬೇಕು. ಅದ್ರ ಆಯಿಲ್ ಬಿಟ್ಟಿರುತ್ತೆ, ಆಯಿಲ್ನ ಯೂಸ್ ಮಾಡಬಾರ್ದು. ಬೇಯಿಸ್ಕೊಂಡು ಅದರಿಂದ ತೆಗೆದು ನಾವು ಈ ಫ್ರೈ ಮಾಡ್ತಾ ಇದ್ದೀವಲ್ಲ ಇದರೊಳಗಡೆ ಹಾಕ್ಕೋಬೇಕು. ಇದರೊಳಗಡೆ ಹಾಕ್ಕೊಂಡು ಅದು ಆಲ್ರೆಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ. ನಮಗಿಲ್ಲಿ ಮಸಾಲೆನೂ ಬೆಂದಿದೆ ಕ್ಲೀನಾಗೆ. ನಾವಿಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದರಲ್ಲಿ ಒಂಚೂರು ನೀರು ಇರಬಾರ್ದು. ಇದಕ್ಕೆ ಇನ್ನೊಂಚೂರು ಸಾಲ್ಟ್ ಹಾಕ್ಕೊಳ್ಳೋಣ, ಮಸಾಲೆ ಹಾಕಿದ್ವಲ್ಲ ಅದಕ್ಕೋಸ್ಕರ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಇದನ್ನು ನಾವು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಪೌಡರ್ನ ಒಂದೆರಡು ಸ್ಪೂನು, ನಿಮಗೆ ಖಾರ ಮಸಾಲೆ ಹೇಗೆ ಬೇಕೋ ನೋಡಿಕೊಂಡು ಒಂದೆರಡು ಸ್ಪೂನ್ ಹಾಕ್ಕೊಂಡು ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಹೆಂಗಿರ್ಬೇಕಂದ್ರೆ ಅದರಲ್ಲಿ ಒಂಚೂರು ನೀರಿನ ಅಂಶನೇ ಇರಬಾರ್ದು. ಆ ಥರ ಡ್ರೈ ರೋಸ್ಟ್ ಥರ ನೀವು ಮಾಡ್ಕೋಬೇಕು. ನೀವು ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೇ ಅದು ಚೆನ್ನಾಗಿರೋದು. ನೀರೆಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ. ಇಲ್ಲಿ ನೋಡಿ, ನಿಮಗೆ ಬರೀ ನಾವು ಈರುಳ್ಳಿ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕಿದ್ವಲ್ಲ ಆ ಎಣ್ಣೆ ಮಾತ್ರ ಇರೋದು ಇದರಲ್ಲಿ. ಇದು ಕ್ಲೀನಾಗೆ ಫ್ರೈ ಆಗಿದೆ ಇವಾಗ ಚೆನ್ನಾಗೆ. ನಾವಿಲ್ಲಿ ಮೇಲ್ಗಡೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೆರಡು ನಿಮಿಷ ಅದನ್ನ ಚೆನ್ನಾಗೆ ಫ್ರೈ ಮಾಡಿಬಿಟ್ರೆ ಇದು ಮುಗ್ದೋಗ್ಬಿಡುತ್ತೆ. ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಒಂದೆರಡು ಮೂರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಊಟಕ್ಕೆ ನೀವು ಸರ್ವ್ ಮಾಡ್ಕೋಬೋದು. ಸಪ್ಪೆಬೇಳೆ ಸಾರು, ತಿಳಿ ಸಾರೆಲ್ಲ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸಲಿ ಮಾಡ್ಕೊಳ್ಳಿ. ಇದನ್ನು ಬಿಸಿ ಬಿಸಿನೇ ತಿನ್ನಿ. ನೀವು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್